ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಸೊ ಇದರ ಒಂದು ಹಿನ್ನೆಲೆಯಲ್ಲಿ ಮೂರನೇ ದಿನಕ್ಕೆ 9 ಅಡಿ ಭರ್ತಿ ಆಗಿದೆ ಕೆಆರ್ಎಸ್ ಜಲಾಶಯ. ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಮೇ ತಿಂಗಳಿಗಾಗಲೇ ಕಂಪ್ಲೀಟ್ ಭರ್ತಿ ಆಗುತ್ತೆ. ಸ್ವಲ್ಪ ಅಷ್ಟೇ ಮೇಲೆ ಬಂದ್ರೆ ಮುಗಿಯಿತು, ಕಂಪ್ಲೀಟ್ ಭರ್ತಿ ಆಗ್ಬಿಡುತ್ತೆ ಕೆಆರ್ಎಸ್. ಮೂರನೇ ದಿನಕ್ಕೆ 9 ಅಡಿ ಭರ್ತಿ ಆಗಿದೆ ಕೆಆರ್ಎಸ್ ಜಲಾಶಯ. 98 ಅಡಿ ತಲುಪಿದ ಕೃಷ್ಣ ಸಾಗರ ಜಲಾಶಯ. ಸೊ ನೀರಿನ ಮಟ್ಟ ಈಗಾಗಲೇ 90 ಅಡಿ ತಲುಪಿದೆ. ಕೃಷ್ಣ ರಾಜಸಾಗರ ಜಲಾಶಯದ ನೀರಿನ ಮಟ್ಟ ಬಂದು 124.80 ಅಡಿ. ಗರಿಷ್ಠ ಸಾಮರ್ಥ್ಯ ಇರುವಂತಹ ಕೆಆರ್ಎಸ್ ಜಲಾಶಯ ಇದೆ. ಸೊ ಕೆಆರ್ಎಸ್ ಜಲಾಶಯಕ್ಕೆ 22,000 ಕ್ಯೂಸೆಕ್ ನೀರು ಒಳ ಹರಿವು ಬರ್ತಾ ಇದೆ. ಕೆಆರ್ಎಸ್ ಜಲಾಶಯದಿಂದ 630 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಈಗಾಗಲೇ ಕಂಪ್ಲೀಟ್ ಆಗಿ ತುಂಬಿ ತುಳುಕ್ತಾ ಇದೆ. ಡ್ಯಾಮ್ ನೋಡಲಿಕ್ಕೆ ಚಂದ, ನೀರು ಭರ್ತಿ ಆಗಿರುತ್ತೆ. ಆ ನೀರಿನ ಅಲೆಗಳು ಏನಿರುತ್ತೆ ಅದನ್ನು ಧುಮ್ಮಿಕ್ಕುವಂತಹ ಆ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಳುವಂಥದ್ದೇ ಭಾಳ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಾಗಿನವನ್ನು ಕೂಡ ಅರ್ಪಿಸ್ತಾರೆ. ಎಲ್ಲರೂ ಕೂಡ ಬಂದು ರಾಜಕೀಯ ನಾಯಕರು ಮಾಮೂಲಿ ಹಾಗೆ ಪ್ರತಿ ವರ್ಷದ ಹಾಗೆ ಕೂಡ ಬಾಗಿನ ಅರ್ಪಿಸುವಂಥದ್ದು ಮುಂದೆ ಆ ಕೆಲಸಗಳು ಕೂಡ ಆಗುತ್ತೆ. ಬಟ್ ನೋಡಿ ಎಷ್ಟು ಕೆಆರ್ಎಸ್ ಡ್ಯಾಮ್ ತುಂಬಿ ತುಳುಕ್ತಾ ಇದೆ. ಹಾಲನ್ನು ಬಿಟ್ಟಿರೋ ರೀತಿಯಾಗಿ ಕಾಣಿಸ್ತದೆ. ಹಾಲು ಹರ್ಕೊಂಡು ಹೋಗ್ತಾ ಇದೆಯೇನೋ ಅಂಥೇಳಿ ಅನ್ನಿಸ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡ್ಯಾಮ್ ತುಂಬಿಕೊಂಡಿದೆ. ಬಟ್ ಈ ವರ್ಷ ಒಂದು ಸ್ವಲ್ಪ ಬೇಗ ತುಂಬಿಕೊಂಡಿದೆ. ಜೂನ್ ಜುಲೈ ಹಿಂದೆ ತುಂಬಿಕೊಳ್ತಾ ಇತ್ತು ಡ್ಯಾಮ್ ಕಂಪ್ಲೀಟ್ ಆಗಿ. ಬಟ್ ಇಲ್ಲಿ ನೋಡಿ ಒಂದು ವಾರದಿಂದ ಏನು ಮಳೆ ಆಗ್ತಾ ಇತ್ತು. ಸೊ ಆ ಒಂದು ಮಳೆಗೆ ಫುಲ್ ಕಂಪ್ಲೀಟ್ ಆಗಿ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಬಂದ್ಬಿಟ್ರೆ, ಇನ್ನೊಂದು 10-15 ಅಡಿ ಮೇಲೆ ಬಂದ್ಬಿಟ್ರೆ ಕಂಪ್ಲೀಟ್ ಆಗಿ ಅದು ತುಂಬ್ಕೊಂಡ್ಬಿಡುತ್ತೆ. ಮೂರನೇ ದಿನಕ್ಕೆ 9 ಅಡಿ ಭರ್ತಿ ಆಗಿದೆ. ಈಗ ಮೂರೇ ದಿನಕ್ಕೆ, ಈಗ ಕಳೆದ 3 ದಿನಗಳಿಂದಲೂ ಕೂಡ ಜಾಸ್ತಿ ಆಗಿದೆ. 98 ಅಡಿ ತಲುಪಿದೆ ಈಗಾಗಲೇ ಕೃಷ್ಣ ರಾಜಸಾಗರ ಜಲಾಶಯ. ಅದು ಇರುವಂತಹ ಸಾಮರ್ಥ್ಯ ಎಷ್ಟಪ್ಪ ಅಂದರೆ 124. ಬಟ್ ಈಗ ಎಷ್ಟಿದೆ? 98 ಅಡಿ ಈಗಾಗಲೇ ತಲುಪಿದೆ. ಅದು ಕೆಆರ್ಎಸ್ ಜಲಾಶಯಕ್ಕೆ 22,000 ಕ್ಯೂಸೆಕ್ ನೀರಿನ ಒಳ ಹರಿವು ಈಗಾಗಲೇ ಹರಿದು ಬಂದಿದೆ. ಕೆಆರ್ಎಸ್ ಜಲಾಶಯದಿಂದ 630 ಕ್ಯೂಸೆಕ್ ನೀರನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ.